ಅಮ್ಮ ಏನ್ ಹೇಳ್ತಿದ್ದೀರಿ ಅಂದ್ರೆ ಮಕ್ಕಳಿಗೆಲ್ಲ ಅನಾರೋಗ್ಯ ಅನಾರೋಗ್ಯ ಶುರುವಾಗಿದೆ ಸರ್. ಮಕ್ಕಳಿಗೆಲ್ಲ ಅನಾರೋಗ್ಯ ಆಗಿದೆ. ಅವ್ರ ಮಕ್ಕಳನ್ನ ಯಾವ ಬೀದಿಗೆ ಬಿಡೋದಕ್ಕೂ ಕಷ್ಟ ಆಗಿದೆ. ನಮ್ಗೆ ಆಟ ಆಡೋಕೆ ಬಿಡೋದಕ್ಕೂ ಕಷ್ಟ ಆಗಿದೆ ನೋಡಿ. ಹಾಸ್ಪಿಟ್ಲವ್ರು ಬರ್ತಾರೆ, ಅವ್ರು ಬಂದು ಅವಾಗ ಇಲ್ಲಿ ಚೆಕಪ್ ಮಾಡ್ಕೊಂಡು ಹೋಗ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲವರು ಅವ್ರು ಚೆಕಪ್ ಮಾಡ್ಕೊಂಡು ಹೋಗಿ ನಾವು ಹೋಗಲ್ಲ ಮಾಡಲ್ಲ. ದೂರ ಬಸ್ ಇದಿಲ್ಲ, ಏನಿಲ್ಲ. ಇಲ್ಲಿ ಕ್ರೆಷರ್ಗಳು ತುಂಬ ಕ್ರೆಷರ್ಗಳು ನಮ್ಮ ಮನೆಗಳಿಗೆಲ್ಲ ಬಂದು ನೋಡಿ ಸರ್, ಬರೀ ಧೂಳೆ ಸರ್. ಆ ಧೂಳಲ್ಲಿ ಮನೆಗೆ ಮಕ್ಕಳಿಗೆ ಊಟ ಮಾಡಿಸ್ತಾ ಇರ್ತೀವಿ, ಧೂಳು ತುಂಬ ತುಂಬಿದೆ. ಆ ಧೂಳಿಂದ ಅರ್ಧ ಪ್ರಾಬ್ಲಮ್ಮು, ಈ ಸ್ಮೆಲ್ಲಿಂದ ಅರ್ಧ ಪ್ರಾಬ್ಲಮ್ಮು. ಗೊಬ್ಬರಗಳೆಲ್ಲ ಹಾಕಿ ನಮ್ಮೂರೇ ಹೋಗಿದೆ ಸರ್. ಕಣ್ಣೂರಿಂದ ಹೊಸೂರು, ನಮ್ಮೂರು, ಈ ಬೆಳ್ಳಳ್ಳಿ ಕ್ರಾಸು ಅಲ್ಲಿ ಹೋಗಿ ಬಸ್ ಹತ್ತಕ್ಕಾಗಲ್ಲ ಸರ್. ನಮ್ಮ ಕೈಯಲ್ಲಿ ಬಸ್ ಹತ್ತಕ್ಕೆ ಆಗಲ್ಲ. ಅಲ್ಲೊಂದು 5 ನಿಮಿಷ ನಿಂತ್ಕೊಳಕ್ಕಾಗಲ್ಲ ಸರ್. ಆ ಥರ ಇದೆ ನಮ್ಮದು ಪರಿಸ್ಥಿತಿ. ನಮ್ಮ ಪರಿಸ್ಥಿತಿ ಯಾವ ಗೌರ್ಮೆಂಟವರು ಯಾವ ಅಧಿಕಾರಿಗಳು ಬಂದು ಇಲ್ಲಿ ನೋಡ್ತಾ ಇಲ್ಲ, ಕೇಳ್ತಾ ಇಲ್ಲ. ನಮ್ಗೆ ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ಮಿಟ್ಕೇನಹಳ್ಳಿ ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ಟಿದ್ದಾರೆ ಸರ್. ಯಾರಾದರೂ ಒಬ್ರು ಈ ಥರ ಮಾತಾಡಿ ಈ ಥರ ಹೇಳಿದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಅವ್ರನ್ನ ಕರ್ಕೊಬಂದು ನಮಗೆ ಇದು ಮಾಡ್ತಾರೆ ಸರ್. ಇಲ್ಲಿ ಆ ಥರ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಪರಿಹಾರ, ಏನು ಯಾರು ಬಂದು ನಿಲ್ಲಿಸ್ತಾರೆ ಏನು ಅಂತ ನಮಗೆ ಗೊತ್ತಿಲ್ಲ ಸರ್. ನಾವು ಹೆಣ್ಮಕ್ಳು ಮನೆಯಲ್ಲಿರ್ತೀವಿ, ಗಂಡಸರೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ಮಕ್ಳಿಗೆ ಅನಾರೋಗ್ಯ ಕಾಡ್ತಾ ಇರ್ತೈತೆ. ಹಾಸ್ಪಿಟ್ಲಿಗೆ ಯಾರು ಸರ್ ಕರ್ಕೊಂಡು ಹೋಗ್ತಾರೆ? ವೆಹಿಕಲ್ ಇಲ್ಲ, ಏನಿಲ್ಲ, ಬಸ್ಸು ಇದ್ದಿಲ್ಲ. 1 ಟೈಮ್ 2 ಟೈಮ್ ಬರುತ್ತೆ ಬಸ್ಸು. ಯಾವಾಗಂತ ಬರುತ್ತೆ ಅಂತ ಗೊತ್ತಾಗಲ್ಲ. ಕರ್ಕೊಂಡು ಹೋಗ್ಬೇಕು. ಅವಾಗ ಎಲ್ಲಿಂದ ಕರ್ಕೊಂಡು ಹೋಗ್ಬೇಕು ಸರ್ ನಾವು? ಈ ಲಾರಿಗಳು ನೋಡಿದ್ರೆ ಈ ಧೂಳು ಇದೆಲ್ಲ ಮನೆ ತುಂಬ ತುಂಬಿರ್ತೈತೆ ಸರ್. ಬಂಡೆ ಬ್ಲಾಸ್ಟ್ ಮಾಡೋವಾಗ ನಾನು ಕ್ಯಾಸೆಟ್ ಮಾಡಿ ಮಡಗಿದ್ದೀನಿ. ಇವಕ್ಕೂ 2008ರಲ್ಲಿ ಅವಾಗ ಬಂಡೆ ಬ್ಲಾಸ್ಟಿಂಗ್ದು. ಆವಾಗ ಇದೆಲ್ಲನೂ ಕಸ ಗಿಸ ಏನಾಗ್ತಿರಲಿಲ್ಲ. ಅದು ಹೋಗ್ಲಿ ಅಂತ ಎಲ್ಲ ಜನಗಳು ಬದುಕ್ತಾರೆ. ತಮಿಳ್ನಾಡಿಂದ ಹೊರಗಡೆಯಿಂದ ಬಂದವ್ರೆ. ಅವ್ರು ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ಹೇಳಿಬಿಟ್ಟು ಇವತ್ತುವರೆಗೂ ನಾನು ಕ್ಯಾಸೆಟ್ ಬಿಡುಗಡೆ ಮಾಡಲಿಲ್ಲ. ಮಾಡಿಸಿ ಮಡ್ಕೊಂಡಿದ್ದೀನಿ. ಅದು ಇವತ್ತಿಗೂ ನಾನು ಬಿಡುಗಡೆ ಮಾಡಲಿಲ್ಲ. ಈ ಕಸ ಸಮಸ್ಯೆ ಬಂದ ಮೇಲೆ ನಮಗೆ ಭಾರಿ ತೊಂದರೆ. ಏನೋ ಯಾರು ಬಂದು ಕೇಳೋರಿಲ್ಲ ಸರ್. ಒಟ್ಟಾರೆ ಏನಾಗ್ಬೇಕು ಸರ್? ನಿಮಗೆ ಏನು ಪರಿಹಾರ ಆಗ್ಬೇಕು? ಅದು ಕಸ ನಿಲ್ಲಿಸ್ಬೇಕು ಸರ್, ಕಸ ನಿಲ್ಲಿಸ್ಬೇಕು. ಈಗ ಆ ಕಸ ಇವಾಗ DK ಶಿವಕುಮಾರ್ ಹೇಳವ್ರೆ, ದೊಡ್ಡಬಳ್ಳಾಪುರ 100 ಎಕರೆ ನೋಡಿದ್ದೀನಿ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಸಾಹೇಬ್ರು ಹೇಳಿದ್ದಾರೆ. ಅವರು ಮಾಡಲಿ, ಅಲ್ಲಿ ಫ್ಯಾಕ್ಟ್ರಿ ಮಾಡಲಿ, ಕರೆಂಟ್ ಉತ್ಪತ್ತಿ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಮಾಡಲಿ. ಇಲ್ಲಿಂದೆಲ್ಲ ತೆಗಿಲಿ ಸರ್. ಅವ್ರು ನೋಡೋಣ. 10 ವರ್ಷ ಕೊಡ್ತೀನಿ ಸರ್ ತೆಗಿಯಕ್ಕೆ. ಅದಕ್ಕೆ 10 ವರ್ಷ ಅದನ್ನು ತೆಗೆದು ಅಲ್ಲಿ ಡಂಪ್ ಮಾಡೋಕ್ಕೆ, ಅಲ್ಲಿ ಅವತ್ತು ತಗೊಂಡೋಗಿ ಡಂಪ್ ಮಾಡಿಬಿಟ್ಟು ಅಲ್ಲಿ ಖಾಲಿ ಮಾಡ್ಸೋಕ್ಕೆ 10 ವರ್ಷ ಕೊಡ್ತೀನಿ. ಈಗ ಮಂಡೂರಲ್ಲಿ ಏನಾಗಿದೆ, ಇವತ್ತಿಗೂ ತೆಗ್ದವ್ರಾ? ಮಂಡೂರಲ್ಲಿ ಇನ್ನೂ ಹಂಗೆ ಐತೆ. ಗಾಡಿಗಳು ಟರ್ನ್ ಆಗ್ತಾವಲ್ಲ, ಅಲ್ಲಿ 15 ದಿನ ಪೆಂಡಲ್ ಹಾಕ್ಯಂಡು ಕುಂತಿದ್ದೀವಿ. ಭಕ್ತಪಾಲ ಚೇರ್ಮನ್ರು ಅವನ ಮುಖಾಂತರನೇ ಮಾಡಿದ್ವಿ. ಇವತ್ತುವರೆಗೂ ಸರ್ ಯಾರೂ ಬಂದು ನಿಮ್ಮ ಸಮಸ್ಯೆ ಏನಪ್ಪ ಅಂತ ಕೇಳವ್ರ? ನಾವು ಕೇಳಿದ್ದೀವ? ಇವಾಗ ನೋಡಿರ್ತಾರ, ಇಮಿಡಿಯೇಟ್ಲಿ ಫೋನ್ ಬರ್ತವೆ ನಮಗೆ. ಯಾಕೆ ಮಾಡ್ತಾರಾ? ಏನು ಮಾಡಿದ್ದೀವಿ, ನಿಮ್ಮೂರಿಗೆಲ್ಲ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬಡವ್ರಿಗೊಂದು ಮನೆ ಕಟ್ಕೊಟ್ಟವ್ರು ಸರ್. ಏನು ಮಾಡಿದ್ದಾರೆ ಇಲ್ಲಿ? ಏನಿದೆ ಅಂತ? ಏನೋ ಸಾವುಕಾರ ಹೋದ್ರೆ ಅವ್ರಿಗೆ 3 ಟನ್ 4 ಟನ್ ಕಂಬಿ ಕೊಡಿಸ್ತಾರೆ, ಅವ್ರು ಸಿಮೆಂಟ್ ಕೊಡಿಸ್ತಾರೆ, ಅವ್ರ ಮನೆ ಚೆನ್ನಾಗಿರ್ಲಿ ಅಂತ ಮಾಡ್ತಾರೆ. ಏನೋ ಬಡವರು ಕೇಳಿದ್ರೆ ಪಾಪ ಅಲ್ಲಿ ಒಬ್ಬ ಬಡವ ಕಂಬಿ 1 ಟನ್ ಕಂಬಿ ಕೊಡಿಸ್ರಿ ಅಂತ ಹೋದ್ರೆ ಅವ್ನಿಗೆ ಅರ್ಧ ಟನ್ ಕಂಬಿ ಕೊಡಿಸಿಲ್ಲ, ಸಿಮೆಂಟ್ ಕೊಡಿಸಿಲ್ಲ. ಅವ್ನ ಮನೆ ಅಧ್ವಾನ ಆಯ್ತು. ಅವನು ಸ್ವಂತ ದುಡ್ಡಲ್ಲಿ ಅವ್ನು ಮನೆ ಮಾಡ್ಕೊಂಡ. ಈ ಥರ ಯಾರೇ ಆಗಲಿ ಸರ್, ಬಡವಾಗಲಿ ಬಲ್ಲಿದ ಆಗಲಿ ಎಲ್ಲರಿಗೂ ಒಂದೇ ಇರಬೇಕು. ಈ ಥರ ಬಿಟ್ಟು ಕಸನ ತಗೊಂಬಂದು ಸುರಿದು ಹಾಳು ಮಾಡಿಕ್ಕಿ ನೀವೇ ನೋಡಿದ್ರಲ್ಲ ಸರ್. ಸರ್ವೇವ್ರನ್ನ ಕರ್ಕೊಂಬಂದೆ, ಅಲ್ಲಿ ಸ್ಮಶಾನ ತೋರಿಸ್ತೀನಿ ನೋಡ್ರಿ. ಸರ್ವೇವ್ರನ್ನ ಕರ್ಕೊಂಬಂದೆ, 5 ನಿಮಿಷ ನಿಲ್ಲಿಲ್ಲ. ಆಮೇಲೆ ಕಾರ್ ತಗೊಂಡು ಕಾರಲ್ಲಿ ಕುಂಟಿಸ್ಕೊಂಡು ಹೋದೆ. ಸೀದಾ ಅಲ್ಲಿ ಹೋಗ್ಬಿಟ್ಟು 1 ಎಕರೆ ಪಾಣಿ ಮಾಡಿಕೊಟ್ಟು 1 ಎಕರೆ ಪಾಣಿ ಮಾಡಿಕೊಟ್ಟವ್ರೆ. ಅದಲ್ಲಿ ಮಣ್ಣು ಹಾಕ್ಬಿಟ್ಟು ಹೈಟಾಗಿ ಮಾಡಿಕ್ಕವ್ರೆ. ಏನು ಕಾಂಪೌಂಡ್ ಮಾಡಿಕೊಟ್ಟಿಲ್ಲ ನ್ಯಾಯವಾಗಿ ನಮಗೆ. ಯಾರು ಕೇಳೋರು? ಈಗ ಸಮಾಧಿಗಳು ನೋಡ್ರಿ, ನಮ್ಮ ಸ್ಮಶಾನಗಳು ನೋಡ್ರಿ, ಅದು ಏನು ಮಾಡ್ತಾರೆ ಏನು ತೋರಿಸಿಲ್ಲ ತಗೊಂಡೋಗಿ ನಿಮ್ಮನ್ನ. ಏನು ಯಾರು ಕೇಳಲ್ಲ ಸರ್, ನಮ್ಮ ಮಾತುಗಳೇ ಕೇಳಲ್ಲ. ನಾವು ಪಂಚಾಯತಿ ಸದಸ್ಯರು, ನಮ್ಮಪ್ಪ ನಮ್ಮಮ್ಮ ಎಲ್ಲ ತಿರ್ಕೊಂಡವ್ರೆ. ಒಂದು ಗುಣಿ ಎಲ್ಲಿ ಪೂಜೆ ಮಾಡ್ಬೇಕು ನಾವು? ಎಲ್ಲಿ ಗುಣಿ ಪೂಜೆ ಮಾಡ್ಬೇಕು ನಾವು? ಒಂದು ಗುಣಿ ಇಲ್ಲ. ಒಬ್ಬೊಬ್ಬರು ಒಂದೊಂದು ಊರಲ್ಲಿ ಒಬ್ರದ್ದು ಗುಣಿ ಇಲ್ಲ. ಎಲ್ಲಿಂದ ನಾವು ಪೂಜೆ ಮಾಡಬೇಕು? ಸತ್ತೋಗಿರೋ ಇದಕ್ಕೆ ಏನು ಇದೈತೆ ಎಲ್ಲ ಮುಚ್ಚಾಕವ್ರ ಸರ್. ಹೆಂಗೆ ಅದರಲ್ಲಿ ನೀರು ಬರ್ತಾ ಇದೆ, ಅದು ರಸ ಎಲ್ಲ ಬೋರ್ಗೂ
4 3 ಬೋರ್ ಐತೆ, ಅದ್ರೆಲ್ಲನು ನೀರುಗಳೆಲ್ಲ ಇದ್ರಲ್ಲೇ ಬರ್ತವೆ, ಕುಡಿಯೋ ನೀರಲ್ಲೇ. ಎಲ್ಲಿಂದ ಬರ್ತೈತೆ ನಮ್ಗ ಹೇಳಿ? ಕುಡಿಯೋ ನೀರಲ್ಲೂ ವಿಷ, ಜೊತೆ ಗಾಳಿಲೂ ವಿಷ. ಇಲ್ಲಿ ಏನೋ ಏರ್ಪೋರ್ಟ್ಗೆ ಕಾವೇರಿ ನೀರು ಲೈನ್ ಹೋಗಿದೆ, 3 ಇಂಚು ನೀರು ಕೊಡ್ರಿ ಅಂದ್ರೆ ಕೊಡೋಕ್ಕಾಗಿಲ್ಲ ನಮ್ಮ ಊರಿಗೆ. 3 ಇಂಚು ನೀರು ಕಾವೇರಿ ನೀರು ಇಲ್ಲಿ ಹತ್ರ 1 ಕಿಲೋಮೀಟರ್ ಸರ್, 1 ಕಿಲೋಮೀಟರ್ ಇದೆ. ಕೊಟ್ರೆ ನಾವು ಏನೋ ಕಲುಷಿತ ನೀರು ಬಿಟ್ಬಿಟ್ಟು ಅದಾದ್ರೂ ಕುಡಿದು ಬದುಕಂತೀವಿ, ಪ್ರಾಣಗಳು ಹೊಡ್ತೇವೆ. ನೋಡ್ರಿ ನಮಗೂ ಅದೇ ನೋವು, ಏನೋ BP ಶುಗರು ಎಲ್ಲ ಐತೆ, ಹೊಟ್ಟೆ ನೋವುಗಳು, ಎಲ್ಲರಿಗೂ ಹೊಟ್ಟೆ ನೋವುಗಳು. ಏನು ಮಾಡಿದ್ರು ಏನು ನಡೆಯಲ್ಲ ಸರ್ ಇಲ್ಲಿ. ಅವರು ಅದನ್ನ ತುಂಬಿ ಅವ್ರು ಸಂಪಾದನೆ ಮಾಡ್ಕೊಂಡು ಬೇರೆ ಬೇರೆ ಜಮೀನುಗಳು ತಗೊಂಡು ಇಲ್ಲೆಲ್ಲ ಜಮೀನುಗಳು ತಗೊಂಡವ್ರೆ, ಇಲ್ಲೆಲ್ಲ ಜಮೀನುಗಳು ತಗೊಂಡವ್ರೆ. ಅವ್ರು ತಗೊಂಡ್ಲಿ, ಅವರು ದುಡ್ಡು ಅವ್ರ ಮಜಾ, ನಾವು ಕೇಳೋಕ್ಕಾಗಲ್ಲ. ತಗೊಂಡು ಏನಾರು ಮಾಡ್ಕೊಂಡು ಊರಿಗೆ ಒಳ್ಳೇದು ಮಾಡ್ಯವ್ರ, ಹೆಣ್ಣು ಮಕ್ಳಿಗೆ ಏನಾರ ಮಾಡ್ಯವ್ರ? ಇಲ್ಲಿಂದ ಹೋಗಕ ಮಕ್ಕಳಿಗ ಜಾಗ ಇಲ್ಲ ಸರ್, ಓಡೋಕ ಜಾರಿಗೆ ಬರ್ತೈತೆ. ನೋಡಿದ್ರೆ ಇಲ್ಲಿ ಮಕ್ಕಳು ಇಲ್ಲಿಂದ ಹೋಗಕ ಜಾಗ ಇಲ್ಲ ಸರ್. ಅಲ್ಲಿಂದ ಅದು ಸೊಂಟನಳ್ಳಿಗೆ ಹೋಗ್ಬೇಕು, ಈ ಸ್ಕೂಲ್ಗ ಹುಡುಗರು ಹೆಂಗ್ ಹೋಗ್ಬೇಕು? ಆ ಮಕ್ಕಳೆಲ್ಲ ನಡ್ಕೊಂಡು ಹೇಳಿ ಸರ್. ಒಂದ್ ಕಡೆ ಮೂಲಭೂತ ಸೌಕರ್ಯ ಇದೆ, ಸೌಕರ್ಯನೇ ಇಲ್ಲ. ಮತ್ತೊಂದ್ ಕಡೆ ಈ ಒಂದು ಹೊಲಸು ಗಾಳಿಯಿಂದ, ಹೊಲಸು ಸ್ಮೆಲ್ ಇಂದ ಪಾಪ ಮಕ್ಕಳೆಲ್ಲ ಒದ್ದಾಡ್ತಾ ಇದಾರೆ ಹೊಟ್ಟೆ ನೋವಿನಿಂದ. ಮೇಡಮ್, ಏನ್ ಸಮಸ್ಯೆ ಆಗ್ತಿದೆ? ನಿಮ್ಗೆ ಏನಾಗ್ತಿದೆ ಇಲ್ಲಿ? ಏನಿಂದ ಈ ಧೂಳು, ನಮ್ಮೂರ್ಗೆ ಏನು ಸೌಕರ್ಯನೂ ಇಲ್ಲ, ಬಸ್ಗಳು ಸೌಕರ್ಯ ಇಲ್ಲ, ಮಕ್ಳಿಗೂ ಸೌಕರ್ಯ ಇಲ್ಲ, ಏನು ಅನುಕೂಲನೇ ಇಲ್ಲ ನಮ್ಮೂರಾಗ, ಏನು ಅನುಕೂಲನೇ ಇಲ್ಲ. ಧೂಳಿಂದ ಪ್ರಾಬ್ಲಮ್. ಈ ಸ್ಮೆಲ್ ಅಲ್ಲಿ ಹೆಂಗ್ ಬದುಕ್ತಿದ್ದೀರಿ ನೀವು? ಬದುಕೋದಂದ್ರೆ ಹಿಂಗೆ ವಾಸನೆ 5 ಗಂಟೆ ಆದ್ರೆ ಈಚೆಗೆ ಬರೋಕ್ಕಾಗಲ್ಲ. 5 ಗಂಟೆ ಆದ್ರೆ ಬಾಕ್ಲಿಗೆ ನೀರು ಹಾಕೋ ಬರ್ತಿರಲ್ಲ, ಈಚಕ್ಕೆ ಬರೋಕ್ಕಾಗಲ್ಲ, ಮಕ್ಕಳನ್ನೂ ಬಿಡಲ್ಲ. ಬಾಕ್ಲ ಹಾಕೊಂಡೇ ಇರ್ಬೇಕು ನಾವು. ಬಾಕ್ಲ ಹಾಕೊಂಡೆ ಇಷ್ಟು ದಿನ ಅಂತ ಇರಕತ್ತೈತೆ ಸರ್ ನಾವು ಒಳಗಡೆ. ಈ ಮಣ್ಣು ದುಡ್ಡುಗಳ್ಗೆ ಹೆಸರುವಾಗಿ ಈ ಜನ ನಮ್ಮೂರವ್ರು ಅರ್ಧ ಜನ ಮಣ್ಣುಗಳು ಆಡಿಸ್ಕೊಂಡು ಮಶಾನಗಳಿಗೆ ಮಣ್ಣು ಮುಚ್ಚಿಬಿಟ್ಟು ಅರ್ಧ ದುಡ್ಡುಗಳು ತಿಂತಾರೆ. ಗೌರ್ಮೆಂಟ್ ಅವ್ರು ಅರ್ಧ ಹಾಳು ಮಾಡ್ತಾ ಇದ್ರೆ ನಮ್ಮೂರವ್ರು ಗಂಡಸರು ಅರ್ಧ ಹಾಳು ಮಾಡ್ತಾರೆ ನಮ್ಮೂರ್ನ. ಈ 100 ರೂಪಾಯಿ ಕೊಡ್ತಾರೆ ಒಂದು ಲೋಡಕ್ಕೆ ಮಣ್ಣಕ್ಕೆ, ಆ ಮಣ್ಣುಗಳು ಎತ್ಕೊಂಡು ಹೋಗೋದು ಮಶಾನ. 1 ಗುಣಿ ಇಲ್ಲ ಸರ್, 5 ಗುಣಿನ ಈ ವರ್ಷದಾಗ ಸತ್ತೋಗಿರೋರು ಮಾತ್ರ ಇರೋದಷ್ಟೇ. ನಮ್ಮೂರವ್ರೆ ಅರ್ಧ ಜನ ದುಡ್ಡು ಕೊಟ್ರೆ ಇವಾಗ ನೀವು ಬಂದಿದ್ದೀರಲ್ಲ, ಯಾರನ್ನ ಕರೆದ್ಬಿಟ್ಟು 10 ಲಕ್ಷ ಕೊಡ್ತೀನಿ ಸುಮ್ಮನೆ ಇದ್ಬಿಡ್ರಿ ಅಂದ್ರೆ ಸುಮ್ಮನೆ ಇರ್ತಾರೆ. ಇವಾಗ BBMP ಅವರೇ ಇದು ಸೇರಿ ನಾವು ಅಂಬೇಡ್ಕರ್ ಸಂಘದವ್ರು ಹೋಗಿ ಒಂದ್ಸರಿ ಎಲ್ಲ ನಾವು ಅಲ್ಲಿ ಹಾಸುಗಳು ಹಾಕೊಂಡು ಅಲ್ಲೇ ಮಲ್ಕೊಂಡು ನಾವು ಹೋರಾಟ ಮಾಡಿದ್ವಿ ನಾವು ಲೇಡೀಸ್ಗಳೆಲ್ಲ. ಆವಾಗ ದುಡ್ಡುಗಳು ಇಸ್ಕೊಂಡು ಸುಮ್ಮನೆ ಆಗೋದ್ರು. ಸುಮ್ಮನೆ ಇವಾಗ ಇಷ್ಟು ಮಾತಾಡ್ತಾ ಇದ್ದಾರಲ್ಲ ಎಲ್ಲರೂ, ಇವಾಗ ಬರ್ರಿ ಸೈಲೆಂಟಾಗಿ ಒಂದು ಕಾರ್ ಹಾಕೊಂಡು ಬರ್ರಿ, ಅಲ್ಲಿಗ 10 ಲಕ್ಷ ಕೊಡ್ತೀನಿ ಅಂದ್ರೆ ನಮ್ಮೂರವ್ರು ಸುಮ್ಮನೆ ಆಗ್ತಾರೆ. ನಮ್ಮೂರು ಗಂಡಸ್ರು ಹಂಗೆ ಅವ್ರೆ. ಈಗ 1 ಲೋಡ್ ಮಣ್ಣು ಬರ್ತೈತಲ್ಲ, ಮಣ್ಣು ಬಂಡ್ಗಳ್ಕ ಮಣ್ಣು ವಾಪಸ್ ಹೋಗ್ರಿ, ಎಲ್ಲಿ ಹಾಕ್ಬಾರ್ದು ಅಂದ್ರೆ ಯಾರು ಹಾಕಲ್ಲ. ಅದಕ್ಕೆ 100 ಜನ ಓನರ್ಗಳು. ಇದು ನಂದು ಪೈಂಟು, ಇದು ನಂದು ಪೈಂಟು ಅಂದ್ಬಿಟ್ಟು 100 ಜನ ಓನರ್ಗಳವ್ರೆ ಸರ್. ನಮ್ಮೂರು ಗಂಡಸರು ಸರಿ ಇಲ್ಲ, ನಮ್ಮೂರಾಗ ಗೌರ್ಮೆಂಟು ಸರಿ ಇಲ್ಲ, ನಮ್ಮೂರು ಗಂಡಸರು ಸರಿ ಇಲ್ಲ. ನಾನು ಒಂದೇ ಮಾತಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.